ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಪೋಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ರೆಸಿಪಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಮಾಡುವಂತಹ ಟೊಮಟೊ ರಸಂ. ಈ ರೀತಿ ಟೊಮಟೊ ರಸಂ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ. ಮೊದಲಿಗೆ ನಾನು ಇದಕ್ಕೆ ಬೇಕಂತ ಒಗ್ಗರಣೆ ಸಾಮಾನು ತೆಗೆದಿಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಟೊಮಟೊ ಹಣ್ಣು ಒಂದೆರಡು, ಮತ್ತು ಒಂದು ಈರುಳ್ಳಿ ಒಂದು, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ನಿಂಬೆ ಗಾತ್ರದ ಹುಣಸೆಹಣ್ಣು ತೊಗೊಂಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಹೆಚ್ಚಿದಂಥ ಟೊಮಟೊ ಹೋಳುಗಳನ್ನು ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಗ್ಯಾಸ್ ಸ್ಟವ್ ಮೇಲಿಟ್ಟು ಒಂದು 5 ನಿಮಿಷ ಕುದಿಯಲು ಇಡ್ತಾ ಇದ್ದೀನಿ. ಸಾಫ್ಟ್ ಆಗುವವರೆಗೆ ನಾವು ಇದನ್ನು ಕುದಿಸ್ಕೊಳ್ಬೇಕು. ನಂತರ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದ ನಂತರ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಮೆಂತೆ ಮತ್ತು ಸಾಸಿವೆ 3 ಅರ್ಧ ಟೀ ಸ್ಪೂನ್ ತೊಗೊಂಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹೆಸರು ಒಂದೆರಡು, ಮತ್ತು ಕರಿಬೇವು ಒಂದೆರಡು, ಒಣಮೆಣಸಿನಕಾಯಿ ತೆಗೆದುಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕೆಂಪಾದ ನಂತರ ನಾನು ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕುದಿಸಿದಂತಹ ಟೊಮಟೆ ಹಣ್ಣು ಮತ್ತು ಹುಣಸೆಹಣ್ಣನ್ನು ನಾವು ಪಕ್ಕಕ್ಕಿಟ್ಟು ತಣ್ಣಗಾಗಿ ಬಿಡಬೇಕು. ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾವು ರುಬ್ಕೊಳ್ಬೇಕು. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹುರಿದಾದ ನಂತರ ಇದಕ್ಕೆ ರುಬ್ಬಿದಂತಹ ಟೊಮಟೆ ಹಣ್ಣು ಮತ್ತು ಹುಣಸೆಹಣ್ಣನ್ನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಎಷ್ಟು ಬೇಕಷ್ಟು ನಾವು ನೀರು ಸೇರಿಸ್ಕೊಳ್ಬೇಕು ಇವಾಗಲೇ. ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಂತರ ನಾನು ಇದಕ್ಕೆ ಮುಚ್ಚಳನ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಈಗ ಟೇಸ್ಟಿಯಾದಂತಹ ರಸಂ ರೆಡಿ. ಇದು ವೈಟ್ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ರಸಂ. ಜ್ವರ ಬಂದು ಊಟ ಸೇರದೇ ಇರುತ್ತೆ ರಸಂ ಮಾಡಿಕೊಡಿ. ಎಂಥ ಊಟ ಮಾಡದೇ ಇದ್ದರೂ ಕೂಡ ಈ ರಸಂ ಹಾಕ್ಕೊಂಡು ತಿಂತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಈ ರೀತಿ ರಸಂ ಟ್ರೈ ಮಾಡಿ, ಯಾವ ರೀತಿ ಬಂದು ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.